ಸುಮಾರು ಇದುವರೆಗೆ ಒಂದು 10,000 ಇಲಿನ ನಾನು ಈ ವಿಧಾನದಿಂದ ಸಾಯಿಸಿದ್ದೀನಿ. ಸತ್ತಂಥ ಇಲಿನೂ ಸಹಿತ ನಾನು ಗುಂಡಿ ತೆಗೆದು ಹೂತಿ ಗೊಬ್ಬರ ಮಾಡ್ತೀನಿ. ಇದರಲ್ಲಿ ಇಲಿ ಬೀಳುತ್ತೆ, ಅಳಲು ಬೀಳುತ್ತೆ, ಯಾದ ಬೀಳುತ್ತೆ. ಮೇಲ್ಗಡೆ ಅಲ್ಲಿ ಕೂರಿಸ್ಬಿಟ್ಟು ಇನ್ನೊಂದು ತುದಿ ದಾರನ ಈ ಥರ ನಾವು ಮರಕ್ಕೆ ಕಟ್ಟಿದ್ರೆ ಸಾಕು. ತೋಟಗಾರಿಕೆ ಮತ್ತು ತೆಂಗು ಮತ್ತು ಅಡಕೆನಲ್ಲಿ ಈ ವಿಧಾನ ಅಳವಡಿಸ್ಕೊಂಡು ಅತ್ಯಂತ ಸರಳವಾಗಿ ಇಲಿನ ಸಾಯಿಸ್ಬೋದು. ಈ ಥರ ತಿರುಗಿಸಿ ಕವಣೆ ಥರ ನೀವು 100 ಅಡಿ ಬೇಕಿದ್ರೂ ಎಸಿಬೋದು. ICAR ಮತ್ತು IAHR ಇಂದ ನ್ಯಾಷನಲ್ ಫಾರ್ಮ್ ಇನ್ನೋವೇಟರ್ ಅವಾರ್ಡ್ ಸಹಿತ ನಂಗೆ ಇದು ಸಿಕ್ಕಿದೆ. ನಮ್ಮ ತೋಟದಲ್ಲಿ ಮ್ಯಾಕ್ಸಿಮಮ್ 4 ರಿಂದ 5 ಲಕ್ಷ ನಾನು ಉಳಿಸ್ತಾ ಇದ್ದೀನಿ ಈ ವಿಧಾನ ಬಳಸಿ. ನಾವು ನನ್ನ ತೋಟದಲ್ಲಿ ಈ ಹುಡುಕಿದ್ರೂ ಒಂದೇ ಒಂದು ಇಲಿ ಬುರುಡೆ ಸಿಗಲ್ಲ. ಹಿಂಗೆ ಪಟ್ಟಂತ ಬೀಳುತ್ತೆ, ಇಲ್ಲಿ ಬಂದು ಇಲಿ ತಿನ್ನಕ್ಕೆ ಹೋಗೋದು, ಇಲ್ಲಿ ಟ್ರ್ಯಾಪ್ ಆಗಿ ಸತ್ತೋಗುತ್ತೆ. ತುಂಬ ಸಿಂಪಲ್ ಮೆಥಡು. ಮತ್ತು ಸಾವಿರಾರು ಜನ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ತೋಟದಲ್ಲಿ. ನಂಗೆ ಕ್ರಿಕೆಟ್ ಸ್ಕೋರ್ ಥರ ಫೋನ್ ಮಾಡ್ತಾ ಇರ್ತಾರೆ, ನನಗೆ ಇಷ್ಟು ಅನುಕೂಲ ಆಯಿತು ಅಷ್ಟು ಅನುಕೂಲ ಆಯಿತು ಅಂತ ಹೇಳ್ತಾ ಇರ್ತಾರೆ. ನನ್ನ ಹೆಸರು ಅರುಣ್ ಕುಮಾರ್ ಅಂತ, ನಮ್ಮೂರು ಶೆಟ್ಟಿಕೆರೆ, ಚಿಕ್ಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಆ್ಯಕ್ಚುಲಿ ತೆಂಗು ಮತ್ತು ಅಡಕೆ ಬೆಳೆನಲ್ಲಿ ಇಲಿ ತುಂಬ ತೊಂದರೆ ಕೊಡುತ್ತೆ. ನನಗೆ ವಾರ್ಷಿಕವಾಗಿ ಏನಾಗ್ತಾಯಿತ್ತು, ಸುಮಾರು ನಮ್ಮ ತೋಟದಲ್ಲಿ 4 ರಿಂದ 5 ಸಾವಿರ ಎಳ್ನೀರನ್ನ ಇಲಿ ಕುಡಿತಾ ಇತ್ತು. 5 ರಿಂದ 6 ಕ್ವಿಂಟಲ್ನಷ್ಟು ಅಡಕೆನ ಇಲಿ ಮತ್ತು ಅಳಲುಗಳು ತಿಂದಾಕ್ತಾಯಿತ್ತು. ವರ್ಷಕ್ಕೆ ನನಗೆ 4 ರಿಂದ 5 ಲಕ್ಷ ರೂಪಾಯಿ ಲಾಸ್ ಆಗ್ತಾಯಿತ್ತು. ನಾನು ಬೇರೆ ಬೇರೆ ವಿಧಾನ ಎಲ್ಲ ಟ್ರೈ ಮಾಡಿದೆ, ತಗಡೊಡೆದೆ. ಒಂದು ಸಲ ಮರಕ್ಕೆ ಇಲಿ ಹತ್ಬಿಟ್ರೆ ತೆಗಿಗೆ ಬರೋದೇ ಇಲ್ಲ, ಅಲ್ಲೇ ಗೂಡು ಮಾಡ್ಕೊಂಡು ಮರಿ ಮಾಡಿಕೊಂಡು ಆ್ಯಕ್ಚುಲಿ ಒಂದು ಜೊತೆ ಇಲಿ ಒಂದು ವರ್ಷದಲ್ಲಿ ಹತ್ತತ್ರ ಜಾಸ್ತಿಯಾಗಿ ತುಂಬ ಜಾಸ್ತಿಯಾಗಿ ಪೈರೆಲ್ಲ ತಿನ್ಬಿಡುತ್ತೆ. ಸೊ 70% ಲಾಸ್ ಮಾಡ್ತಾಯಿತ್ತು. ಅಂದರೆ ಕೃಷಿನಲ್ಲಿ 70% ಲಾಸ್ ಮಾಡುತ್ತೆ ಕೆಲವು ಸಲ ಇಲಿ, ನಾವು ಕರೆಕ್ಟಾಗಿ ಕಂಟ್ರೋಲ್ ಮಾಡದೇ ಇದ್ದರೆ. ನಾನೇನು ಯೋಚನೆ ಮಾಡಿದೆ, ಮರದ ಮೇಲೆ ಇಲಿ, ನಾನು ತಲೆಗಡೆ ಮೇಲ್ಗಡೆ ಇಲಿ ಹೆಂಗೆ ಸಾಯಿಸಬೇಕು ಅಂತ ಯೋಚನೆ ಮಾಡಿ ನಾನು ಮಾಮೂಲಿ ಕತ್ರಿ ತೊಗೊಂಡೆ, ಇಲಿ ಟ್ರ್ಯಾಪ್ ತೊಗೊಂಡೆ. ನೀವೆಲ್ಲ ಇದು ನೋಡಿದ್ದೀರಾ, ಈ ತಲೆಗಡೆ ಇರ್ತಕ್ಕಂಥ ಇಲಿನ ಸಾಯಿಸುತ್ತೆ. ಈ ಇಲಿ ಕತ್ರಿ ಮೇಲ್ಗಡೆ ಹೆಂಗೆ ಕಳಿಸ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಸ್ಟಾರ್ಟಿಂಗ್ ನಾನು ಬೇರೆ ಬೇರೆ ಟ್ರಯಲ್ಸ್ ಎಲ್ಲ ಮಾಡಿದೆ. ಮಾಮೂಲಿ ಒಂದು ಮಂಕರಿ ತೊಗೊಂಡೆ. ಅವಾಗೇನಾಗ್ತಾಯಿತ್ತು, ತಲೆಗಡೆಗೆ ಅದು ನೀರು ಸೋರ್ತಾ ಇರಲಿಲ್ಲ, ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿತ್ತು. ಆಮೇಲೆ ಬಿದಿರು ಕುಕ್ಕೆನೆಲ್ಲ ಮಾಡಿದೆ. ಈಗ ತುಂಬ ಸಿಂಪಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ. ನಾವೇನು ಮಾಡಬೇಕು ಅಂತಂದರೆ, ಒಂದು ಬುಟ್ಟಿ ಥರ ತೊಗೋಬೇಕು, ಇದರಲ್ಲಿ ಹೋಲ್ಸ್ ಇರಬೇಕು. ಯಾಕೆ ಅಂತಂದರೆ ತಲೆಗಡೆಗೆ ನೀರು ಬಿದ್ದಂಥ ನೀರು ತಲೆಗಡೆಗೆ ಹೋಗ್ಬಿಡ್ಬೇಕು. ನಾನೇನು ಮಾಡಿದ್ದೀನಿ, ವೆಯ್ಟ್ ಬರೋಕ್ಕೆ ಎದುರುಗಡೆ ಕಲ್ಲು ಹಾಕಿದ್ದೀನಿ, ವೆಯ್ಟ್ ಬರೋಕ್ಕೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಈ ಬುಟ್ಟಿಗೆ 4 ಕಡೆ ತಂತಿನಲ್ಲಿ ಕಟ್ಕೊಂಡಿದ್ದೀನಿ, ತಕ್ಕಡಿ ಥರ ಕಟ್ಕೊಂಡು ಒಂದು ಇಲಿ ಕತ್ರಿ ತೊಗೊಂಡು ಇದನ್ನು ಎಳ್ಕೊಂಡು ಹೋಗ್ದಂಗೆ ಈ ಕತ್ರಿ ಸಹಿತ ನಾನು ತಂತಿನಲ್ಲಿ ಕಟ್ಕೊಂಡಿದ್ದೀನಿ. ಮತ್ತು ಬಟ್ಟೆ ಹರವಾಗ್ತಕ್ಕಂಥ ಒಂದು ಪ್ಲಾಸ್ಟಿಕ್ ವೈರ್ನ ನಾನು ಮರ ಎಷ್ಟು ಹೈಟ್ ಇದೆಯೋ ಅದು 2ರಷ್ಟು ವೈರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಒಂದು ಎಂಡ್ ತುದಿನ ನಾನು ಈ ಪ್ಲಾಸ್ಟಿಕ್ ದಾರನ ಈ ಬುಟ್ಟಿಗೆ, ರೆಡಿಯಾಗಿರ್ತಕ್ಕಂಥ ಬುಟ್ಟಿಗೆ ನಾನು ಕಟ್ಕೊಂಡಿದ್ದೀನಿ. ಇನ್ನೊಂದು ಎಂಡನ್ನ ನಾನು ಈ ಕಲ್ಲಿಗೆ ಕಟ್ಕೊಂಡು ಈ ಥರ ತಿರುಗಿಸಿ ಕವಣೆ ಥರ ನೀವು 100 ಅಡಿ ಬೇಕಿದ್ರೂ ಎಸಿಬೋದು. ಯಾವ ಥರ ಎಸಿಬೇಕು ಅಂತಂದರೆ, ನೀವಲ್ಲಿ ನೋಡ್ಬೋದು, ಗರಿಗಳ ಮಧ್ಯ ಬರಬೇಕು. ಗರಿಗಳ ಮಧ್ಯ ಬರೋ ಥರ ಎಸಿದ್ರೆ ಅದು ಆರಾಮಾಗಿ ಮೇಲ್ಗಡೆಯಿಂದ ತಲೆಗಡೆಗೆ ಕಲ್ಲು ವೆಯ್ಟ್ಗೆ ಆ ಕಡೆಯಿಂದ ದಾರ ಬಂದುಬಿಡುತ್ತೆ. ಆವಾಗ ಲಾಕ್ ಮಾಡಿಬಿಟ್ಟು ನಾವು ಇಲ್ಲಿ ಕೊಬ್ಬರಿ ಸಿಗಿಸ್ತೀನಿ ನಾನು. ಕೊಬ್ಬರಿ ಸಿಗಿಸಿ ಅಥವಾ ಕೌಟು ಸುಟ್ಟುಬಿಟ್ಟು ಅದಕ್ಕೆ ಕರದೆಣ್ಣೆಯಲ್ಲಿ ಸುಟ್ಟುಬಿಟ್ಟು ಅದನ್ನು ಇಲ್ಲಿ ನಾನು ತೆಗೆಸ್ತೀನಿ. ಇದಕ್ಕೆ ತಿನ್ನಕ್ಕೆ ಹೋದಂಥ ಇಲಿ ಏನಾಗುತ್ತೆ, ಅಲ್ಲಿ ಬಂದು ಟ್ರ್ಯಾಪ್ ಆಗುತ್ತೆ. ನಾನೇನು ಮಾಡಿದೆ, ಈ ಥರ ಮೆಥಡ್ ಯೂಸ್ ಮಾಡ್ಕೊಂಡು ನಮ್ಮ ತೋಟದಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ. ಮೊದಲನೇ ಇಲಿ ಸಾಯಿತು, ಅದನ್ನು ತೆಗೆದಂಥ ಇಲ್ಲಿ ನಾನೇನು ಮಾಡಿದೆ, ನೆಕ್ಸ್ಟ್ ನನಗೆ ಅನುಕೂಲ ಆಗಕ್ಕೆ ಶುರುವಾಯಿತು. ಎಲ್ಲಿ ಪೊದೆ ಇರುತ್ತೆ, ಎಲ್ಲಿ ಹಸಿದು ಬಿದ್ದಿರುತ್ತೆ, ಇಲಿ ಕೆರೆಯುತ್ತೆ, ಫ್ರೆಶ್ಶಾಗಿ ಎಲ್ಲಿ ತಿಂದಿರುತ್ತೆ ಮತ್ತು ಪದೇ ಇರೋ ಥರ ಜಾಗದಲ್ಲಿ ನೋಡಿಬಿಟ್ಟು ನಾನು ಟ್ರ್ಯಾಪ್ನ ಇಟ್ಟೆ. ಈ ಟ್ರ್ಯಾಪ್ ಇಟ್ಟಾಕಕ್ಕೆ ಶುರು ಮಾಡಿದ್ಮೇಲೆ ನಾನೇನು ಮಾಡಿದೆ, ಒಂದು 25 ಟ್ರ್ಯಾಪು ನನ್ನ ತೋಟದಲ್ಲಿ ಇಟ್ಟಿದ್ದೀನಿ. ಸುಮಾರು ಇದುವರೆಗೆ ಒಂದು 10,000 ಇಲಿನ ನಾನು ಈ ವಿಧಾನದಿಂದ ಸಾಯಿಸಿದ್ದೀನಿ. ಸತ್ತಂಥ ಇಲಿನೂ ಸಹಿತ ನಾನು ಗುಂಡಿ ತೆಗೆದು ಹೂತಿ ಗೊಬ್ಬರ ಮಾಡ್ತೀನಿ. ಇದು ನನಗೆ ICAR ಮತ್ತು IAHR ಇಂದ ನ್ಯಾಷನಲ್ ಫಾರ್ಮ್ ಇನ್ನೋವೇಟರ್ ಅವಾರ್ಡ್ ಸಹಿತ ನಂಗೆ ಇದು ಸಿಕ್ಕಿದೆ. ಸುಮಾರು ಜನ ಸ್ನೇಹಿತರು ಇದನ್ನು ನೋಡಿಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. KVK ಕೊನೆಹಳ್ಳಿಯವರು ಸಹಿತ ನಂಗೆ ಇದನ್ನು ಅಲ್ಲಿ ನಾನು ತುಂಬ ಬೇರೆ ಜಾಗದಲ್ಲಿ ಕಳಿಸಿ ಮತ್ತು ನಾನು ಬೇಕಾದಷ್ಟು ಇದರಲ್ಲಿ ಅಟೆಂಡ್ ಮಾಡಿ ಇದನ್ನು ತಿಳ್ಕೊಂಡಿದ್ದೀನಿ. ತೋಟಗಾರಿಕೆ ಮತ್ತು ತೆಂಗು ಮತ್ತು ಅಡಕೆನಲ್ಲಿ ಈ ವಿಧಾನ ಅಳವಡಿಸ್ಕೊಂಡು ಅತ್ಯಂತ ಸರಳವಾಗಿ ಇಲಿನ ಸಾಯಿಸ್ಬೋದು. ನಂಗೆ ಈಗಲೂ ಸಹಿತ ಸ್ಕೋರ್ ಥರ, ಕ್ರಿಕೆಟ್ ಸ್ಕೋರ್ ಥರ ಹೇಳ್ತಾ ಇರ್ತಾರೆ ಫೋನ್ ಮಾಡಿ, ನನಗೆ ಅಷ್ಟು ಅನುಕೂಲ ಆಯಿತು ಅಷ್ಟು ಅನುಕೂಲ ಆಯಿತು ಅಂತ. ತುಂಬ ಸರಳವಾದ ವಿಧಾನ. ಜಸ್ಟ್ ನಿಮಗೆ ಒಂದು 70 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಒಂದು ಇಲಿ ಬಿದ್ದರೂ ನಮ್ಗೆ ದುಡ್ಡು ಬಂತು. ಈ ಅತ್ಯಂತ ಸರಳ ವಿಧಾನನ ನೀವು ಅಳವಡಿಸ್ಕೊಂಡು ತಮ್ಮ ತೆಂಗು ಮತ್ತು ಅಡಕೆ ತೋಟಗಳಲ್ಲಿ ಇಲಿ ನಿಯಂತ್ರಣನ ನೀವು ಮಾಡ್ಕೋಬೋದು. ಈಗ ನಾವು ಮೇಲ್ಗಡೆ ಎಷ್ಟಿದ್ದೀವಿ, ಒಂದೆಂಡ್ ಆ ಕಡೆ ಬಂದಿದೆ. ನಾವು ಇದನ್ನು ನಿಧಾನಕ್ಕೆ ಹಿಂಗೆ ಎಳಿತಾ ಹೋದರೆ, ನಮ್ಮ ಸ್ಕೂಲ್ ಡೇಸಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತಾರಲ್ಲ, ಅದನ್ನು ನೋಡಿ ನನಗೆ ಇದಾಗಿದ್ದು. ತುದಿ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಆರಾಮ್ಸೆ ಇದು ಮೇಲ್ಗಡೆ ಬುಟ್ಟಿ ಮೇಲ್ಗಡೆ ಹೋಗುತ್ತೆ. ನಿಧಾನಕ್ಕೆ ಎಳೆದು ಗೊನೆ ಇರುತ್ತಲ್ಲ, ಇಲಿ ಒಂದೇ ಕಡೆ ಕೂರಲ್ಲ. ಒಂದು ದಿವಸಕ್ಕೆ ನಾವು ಎಷ್ಟು ಜಾಗ ಓಡಾಡ್ತೀವಿ ಅದೇ ಥರ ಜಾಗ ಇಲಿ ಓಡಾಡುತ್ತೆ. ಮೇಲ್ಗಡೆ ಅಲ್ಲಿ ಕೂರಿಸ್ಬಿಟ್ಟು ಇನ್ನೊಂದು ತುದಿ ದಾರನ ಈ ಥರ ನಾವು ಮರಕ್ಕೆ ಕಟ್ಟಿದ್ರೆ ಸಾಕು.
ನೀವು ಬೋನ್ ಯಾಕೆ ಇಡಬಾರ್ದು ಅಂತ ನಮ್ಮ ಕ್ವಶನ್ ಒಂದು ರೈಸ್ ಆಗ್ಬೋದು. ಬೋನ್ ಏನಾಗುತ್ತೆ, ಇಲಿ ಏನು ಮಾಡುತ್ತೆ, ಅದು ನಾವು ಬೋನ್ ಒಳಗಡೆ ಹೋದಾಗ ಅದು ರೀಸಸ್ ಮಾಡುತ್ತೆ, ಹಾರ್ಮೋನ್ ರಿಲೀಸ್ ಮಾಡಿ 3ನೇ ಇಲಿ ಬೀಳಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, 1, 2, 3ನೇ ಇಲಿ ಬಿದ್ಮೇಲೆ 4ನೇ ಇಲಿ ಬೀಳಲ್ಲ. ಅದನ್ನು ನಾವೇನು ಮಾಡ್ಬೋದು, ಅರಿಶಿನ ಮತ್ತು ಸುಣ್ಣದ ನೀರು, ಓಕ್ಲಿ ನೀರು ಮಾಡಿ ಬೋನ್ನ ಅದ್ದಿ ಮತ್ತೆ ಇಟ್ಟರೆ, ಬಿಸಿಲಿಗೆ ಇಟ್ಬಿಟ್ಟಿಟ್ರೆ ಮತ್ತೆ 2, 3 ಇಲಿ ಬೀಳುತ್ತೆ, ಮತ್ತೆ ಬೀಳಲ್ಲ. ಆದರೆ ಈ ಟ್ರ್ಯಾಪಲ್ಲಿ ಏನಾಗುತ್ತೆ, ಅದಕ್ಕೆ ಹಾರ್ಮೋನ್ಸ್ ರಿಲೀಸ್ ಮಾಡೋಕ್ಕೆ ಟೈಮೇ ಇರಲ್ಲ, ಸೊ ಟ್ರ್ಯಾಪ್ ಆಗಿಬಿಡುತ್ತೆ. ಹಾಗಾಗಿ ಈ ಬೋನಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು ಇದರಲ್ಲಾಗಲ್ಲ. ಸೊ ಅದು ಪ್ಲಸ್ ಪಾಯಿಂಟ್ಸು. ಮತ್ತು ಇನ್ನೊಂದು ಏನಾಗುತ್ತೆ, ಈ ತುಂಬ ಸಿಂಪಲ್ ಮೆಥಡ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ನೀವು ತೆಂಗಿನ ಮರ ಒಬ್ಬ ಹತ್ತಿ ಇಲಿ ಇಡಬೇಕು, ಅದು ಕತ್ತರಿ ಇಡಬೇಕು ಅಥವಾ ಏನಾರು ಒಂದು ಮಾಡಬೇಕು ಅಂತಂದರೆ ತುಂಬಾ ಕಷ್ಟ. ಆಮೇಲೆ ಜಾರ್ಬಿಟ್ಟು ಬಿದ್ದುಬಿಡೋ ಚಾನ್ಸಸ್ ಇರುತ್ತೆ ಇದರಲ್ಲಿ. ಅಥವಾ ನಾವೇನೋ ಒಂದು ಕಲ್ಲು ಕಟ್ಟಿ ಎಸ್ತರೂ ಅಲ್ಲಿಗೆ ಕರೆಕ್ಟಾಗಿ ಕೌಟು ಹೋಗ್ದಲೇ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಟ್ರ್ಯಾಪ್ ಆಗದಲ್ಲೇ ಇರೋದಕ್ಕೆ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಆದರೆ ಇದರಲ್ಲಿ ನಮಗೆ ಕ್ಲೀನಾಗಿ ವಿಜುವಲ್ಸ್ ಆ್ಯಕ್ಚುಲಿ ಬಿದ್ದಿರೋ ಹತ್ತಿರೋ ಇಲ್ಲಿ ನಮಗೆ ಕರೆಕ್ಟಾಗಿ ನೇರವಾಗಿ ಕಾಣುತ್ತೆ. ಮತ್ತು ಅದನ್ನು ಸಹಿತ ನಾವು ಗೊಬ್ಬರ ಕನ್ವರ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನಾಗುತ್ತೆ, ನಾವು ತಗಡು ಥರ ಏನಾದ್ರು ತಗಡು ಕಟ್ಟಿ ಅವಾಯ್ಡ್ ಮಾಡ್ಬೋದಾ ಅಂತ ಒಂದು ಕ್ವಶನ್ ರೈಸ್ ಆಗ್ಬೋದು. ಆದರೆ ಏನಾಗುತ್ತೆ, ತಗಡು ಕಟ್ಟಿದ್ರೂ ಈ ಮರ ಒಂದಕ್ಕೊಂದು ರೆಕ್ಕೆ ದಾಟ್ಕೊಂಡು ಯಾವುದೋ ಒಂದು ಹೊಂಗೆ ಮರ ಹತ್ತಿದ್ರು ಸಹಿತ ಇಲ್ಲಿ ಏನಾಗುತ್ತೆ, ಒಂದು ಕಡೆ ಹತ್ತಿದ್ದು ಮರದಿಂದ ಮರಕ್ಕೆ ಜಂಪ್ ಮಾಡ್ಕೊಂಡು ಬಂದು ಎಲ್ಲೋ ಒಂದು ಕಡೆ ಈ ಕುರುಂಬಳೆ ಜಾಸ್ತಿ ಮೊಟ್ಟೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಅಲ್ಲಿ ಗೂಡು ಮಾಡ್ಕೊಂಡು ಅಲ್ಲೇ ಥರ ಇರುತ್ತೆ. ಇಲಿನಲ್ಲಿ ಬೇರೆ ಬೇರೆ ವಿಧಾನದ ಇಲಿಗಳಿವೆ. ಮರ ಹತ್ತಿದ್ರೆ ಇಲ್ಲಿ ತೆಗಿಗೆ ಬರಲ್ಲ, ಅವು ಅಲ್ಲೇ ಗೂಡು ಮಾಡ್ಕೊಂಡು ಮರಿಗಳು ಮಾಡ್ಕೊಂಡು ಸಂತತಿ ಮಾಡ್ಕೊಂಡು ಅಲ್ಲಿ ಸಿಗ್ತಕ್ಕಂಥ ಆಹಾರ ಎಳ್ನೀರು ಕುಡ್ಕೊಂಡು ಬೇರೆ ಬೇರೆ ಥರದ ಅಡಿಕೆ ಎಲ್ಲ ತಿನ್ಕೊಂಡು ಅಲ್ಲೇ ಇದ್ಬಿಡುತ್ತೆ. ಆ ಥರ ಆದ್ದರಿಂದ ಈ ಥರ ಪ್ರಾಬ್ಲಮ್ನ ಮರದಲ್ಲಿ, ಎಸ್ಪೆಷಲಿ ತೆಂಗು ಮತ್ತು ಅಡಕೆನಲ್ಲಿ ಮೇಲ್ಗಡೆ ಇರತಕ್ಕಂಥ ಇಲಿಗಳನ್ನು ಸಾಯಿಸೋದಕ್ಕೆ ಇದು ತುಂಬ ಸರಳವಾದ ವಿಧಾನ. ಈ ತೆಂಗು ಮತ್ತು ಅಡಕೆನಲ್ಲಿ ಏನಾಗುತ್ತೆ, ನಿಮಗೆ ಇಲಿ ಮ್ಯಾಕ್ಸಿಮಮ್ ತೊಂದರೆ ಕೊಡುತ್ತೆ. ಅದಕ್ಕೆ ನೀರು ಬೇಕಾಗಿರುತ್ತೆ. ಅದು ಹೋಲ್ ಮಾಡಿಬಿಟ್ಟು ಎಳ್ನೀರು ಕುಡಿದ್ಬಿಟ್ಟು ಅಲ್ಲೇ ವಾಸ ಇರುತ್ತೆ. ಆಮೇಲೆ ಅಳಲುಗಳು ಏನು ಮಾಡುತ್ತೆ, ಅಡಕೆ ಹರಳನ್ನ ಚೀಪ್ಬಿಟ್ಟು ಬಿಸಾಕ್ಬಿಡುತ್ತೆ. ಇದರಲ್ಲಿ ಇಲಿ ಬೀಳುತ್ತೆ, ಅಳಲು ಬೀಳುತ್ತೆ, ಯಾದ ಬೀಳುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ನನ್ನ ತೋಟದಲ್ಲಿ ಈ ಹುಡುಕಿದ್ರೂ ಒಂದೇ ಒಂದು ಇಲಿ ಬುರುಡೆ ಸಿಗೋಲ್ಲ. ನಾನೇನು ಮಾಡ್ತೀನಿ, ನೋಡಿಕೊಂಡು ಎಲ್ಲಿ ಪೊದೆ ಇದೆ, ಆಮೇಲೆ ಮರದಿಂದ ಮರಕ್ಕೆ ಎಲ್ಲಿ ಜಾಸ್ತಿ ಕನೆಕ್ಷನ್ಸ್ ಇದೆ, ಹೊಂಗೆ ಮರ ಅಥವಾ ಏನಾದ್ರು ಸೈಡಲ್ಲಿ ಇದ್ದರೆ ಅಲ್ಲಿಂದ ಇಲ್ಲಿ ಬರುತ್ತೆ, ನಾನೇ ಇಲ್ಲಿ ಬರ್ಬೋದು ಅಂತ ಗೆಸ್ ಮಾಡಿ. ಅಥವಾ ನಾನು ಮರದ ಬುಡದಲ್ಲಿ ಹೋದರೆ ನೀವು ರೀಸೆಂಟಾಗಿ ಇಲಿ ತಿಂದಿರ್ತಕ್ಕಂಥ ಹಸಿ ಸಿಪ್ಪೆ ಇರುತ್ತಲ್ಲ, ಆ ಮರಕ್ಕೆ ಇಟ್ಟರು ಸಾಕು. ನಿಮ್ಗೆ ತುಂಬ ಹೈಟ್ ಇದೆ, ಇದನ್ನು ಒಂದು ಕವಣೆಯನ್ನು 100 ಅಡಿ ತನಕ ಎಸಿಬೋದು. ತುಂಬ ಹೈಟ್ ಮರಕ್ಕೇನು ಹಾಕಬೇಕಾಗಿಲ್ಲ. ಯಾಕೆಂತಂದರೆ ನಾವು ಒಂದು ದಿವಸಕ್ಕೆ ಎಷ್ಟು ಜಾಗ ಓಡಾಡ್ತೀವಿ, ಅದೇ ಥರ ಇಲಿ ಸಹಿತ ಒಂದು ದಿವಸಕ್ಕೆ ಸಾಕಷ್ಟು ಜಾಗ ಓಡಾಡುತ್ತೆ. ನಿಮಗೆ ಸಿಗ್ತಕ್ಕಂಥ ಅತ್ಯಂತ ಕಡಿಮೆ ಮರಕ್ಕೆ ನೀವು ಇಲಿ ಕತ್ರಿ ಹಾಕೋದ್ರೂ ಸಾಕು, ಅಲ್ಲೇ ಬಂದು ಅದು ಇಲಿ ತಿಂದು ಟ್ರ್ಯಾಪ್ ಆಗುತ್ತೆ. ಇದು ಟ್ರ್ಯಾಪು. ಇಲ್ಲಿ ನಾವು ಕೌಟ್ ಇಡ್ತೀವಿ, ತುಂಬ ಸಿಂಪಲ್ ಇದೆ. ಇಷ್ಟು ಹಿಂಗೆ ಎಳೆದು ಜಸ್ಟ್ ಹಿಂಗೆ ಲಾಕ್ ಮಾಡಿದ್ರೆ ಸಾಕು. ಇಲ್ಲಿ ಹೋಗಿ ಇದು ಇಲಿ ಅಂತ ಅನ್ಕೊಳ್ಳಿ, ತಿನ್ನಕ್ಕೆ ಹೋದ ತಕ್ಷಣ ಈ ಲಾಕ್ ಓಪನ್ ಆಗಿ ಹಿಂಗೆ ಪಟ್ಟಂತ ಬೀಳುತ್ತೆ. ಇಲ್ಲಿ ಬಂದು ಇಲ್ಲಿ ತಿನ್ನಕ್ಕೆ ಹೋಗೋದು ಇಲ್ಲಿ ಟ್ರ್ಯಾಪ್ ಆಗಿ ಸತ್ತೋಗುತ್ತೆ. ತುಂಬ ಸಿಂಪಲ್ ಮೆಥಡು. ಅದಕ್ಕೆ ಯಾವುದೇ ಹಾರ್ಮೋನ್ ರಿಲೀಸ್ ಮಾಡೋಕ್ಕಾಗಲಿ, ಯಾವುದೇ ರಿಲೀಸ್ ಮಾಡೋಕ್ಕಾಗಲಿ, ಇಲ್ಲಿ ಮುಳ್ಳು ಥರ ಇರೋದ್ರಿಂದ ಇಲ್ಲಿ ಟ್ರ್ಯಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದು ತಪ್ಪಿಸ್ಕೊಳ್ಳೋಕೆ ಚಾನ್ಸ್ ಇರಲ್ಲ. ಸತ್ತಂತ ಇಲ್ಲಿ ನಿಮಗೆ ವಿಜುವಲ್ಸ್ ಕಾಣಿಸುತ್ತೆ. ಅದನ್ನು ತೆಗೆದು ನಾನು ಸಹಿತ ಗುಂಡಿ ತೆಗೆದು ಗೊಬ್ಬರ ಆಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಸಾವಿರಾರು ಜನ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ತೋಟದಲ್ಲಿ. ನಂಗೆ ಕ್ರಿಕೆಟ್ ಸ್ಕೋರ್ ಥರ ಫೋನ್ ಮಾಡ್ತಾ ಇರ್ತಾರೆ, ನನಗೆ ಇಷ್ಟು ಅನುಕೂಲ ಆಯಿತು, ಅಷ್ಟು ಅನುಕೂಲ ಆಯಿತು ಅಂತ ಹೇಳ್ತಾ ಇರ್ತಾರೆ. ರೈತ ಬಾಂಧವರು ಏನು ಈ ಮೆಥಡ್ನ ಉಪಯೋಗಿಸಿ ಅತ್ಯಂತ ಸರಳವಾದ ವಿಧಾನವನ್ನು ಬಳಸ್ಕೊಂಡು ತಮ್ಮ ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಆಗ್ತಕ್ಕಂಥ ಇಲಿ ಮತ್ತು ಅಳಲಿಂದ ಆಗ್ತಕ್ಕಂಥ ಹಾನಿನ ತಪ್ಪಿಸ್ಕೋಬೋದು. ಮತ್ತು ತೆಂಗು ಮತ್ತು ಅಡಿಕೆನ ಇದರಿಂದ ರಕ್ಷಿಸ್ಕೋಬೋದು. ಇದು ತುಂಬ ಸರಳವಾದ ವಿಧಾನ. ಕಲ್ಲು ಕಟ್ಕೊಂಡಿದ್ದೀವಿ, ಇನ್ನೊಂದು ತುದಿಗೆ ಪ್ಲಾಸ್ಟಿಕ್ ದಾರನ, ಮರ ಎಷ್ಟು ಹೈಟ್ ಇದೆಯೋ ಅಷ್ಟು 2ರಷ್ಟು ನಾವು ದಾರನ ತೊಗೋಬೇಕು. ಒಂದು ತುದಿನ ಕಲ್ಲಲ್ಲಿ ಕಟ್ಕೋಬೇಕು, ವೆಯ್ಟ್ ಸ್ವಲ್ಪ ಜಾಸ್ತಿ ಇರಬೇಕು, ಮೀಡಿಯಮ್ ಆಗಿ ಹಿಡಿ ಕಲ್ಲು. ಇನ್ನೊಂದೆಣ್ಣೆ ಈ ತುದಿಗೆ ಇದನ್ನು ಕಟ್ಟಿರಬೇಕು, ಇಲಿ ಟ್ರ್ಯಾಪ್ನ. ಇದನ್ನು ಕವಣೆ ಥರ ತಿರುಗಿಸಿ ನೀವು 100 ಅಡಿ ಬೇಕಿದ್ರೂ ಎಸಿಬೋದು. ಈ ಥರ ಕವಣೆ ಥರ ತಿರುಗಿಸಿ ಒಂದು ತುದಿ ಕಲ್ಲು ಬಂದಂಥ ಇನ್ನೊಂದು ತುದಿನ ಈ ಇಲಿ ಕತ್ರಿ ತೆಕ್ಕೊಂಡು ರೆಡಿ ಮಾಡ್ಕೊಂಡಿರ್ತೀವಲ್ಲ, 4 ಕಡೆ ಕಟ್ಕೊಂಡಿರ್ತೀವಿ, ಇನ್ನೊಂದು ತುದಿಗೆ ವೈರ್ ಕಟ್ಕೋಬೇಕು. ನಿಧಾನಕ್ಕೆ ಕೇಳಿದ್ರೆ ಈ ಕತ್ರಿ ಮೇಲ್ಗಡೆ ಹೋಗುತ್ತೆ. ಹಾಂ, ಅಲ್ಲಿ ಕೂತ್ಕೊಳ್ಳುತ್ತೆ, ಹೋಗಿ ಟ್ರ್ಯಾಪ್ ಆಗುತ್ತೆ. ಮಧ್ಯ ವೈರ್ ತಂದಿಲ್ಲಿ ಕಟ್ಬಿಟ್ರೆ ಆಯಿತು. ಈಗ ಮೇಲ್ಗಡೆ ಇಲಿ ಇದೆ ಅಂತಂದರೆ ಇದನ್ನು ಇಳಿಸೋದು ತುಂಬ ಈಸಿ. ನಾವು ಇದು ಕಟ್ಬಿಟ್ಟಿರ್ತೀವಿ, ಇಲ್ಲಿ ಬಿದ್ದಿದೆ ಅಂತ ನೋಡ್ಕೊಂಡಾಗ ನಾವು ಈ ಥರ ಇದನ್ನು ಇಳಿಸ್ಕೋಬೋದು. ಆ್ಯಕ್ಚುಲಿ ಅದರೊಳಗಡೆ ಇಲಿ ಇರುತ್ತೆ,